ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಲಾಬಿ ಜೋರಾಗಿದೆ. HY ಮೇಟಿ ನಿಧನದ ನಂತರ ತೆರವಾಗಿರುವ ಈ ಕ್ಷೇತ್ರದಲ್ಲಿ ಮೇಟಿ ಮಕ್ಕಳೇ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. 4 ಮಕ್ಕಳ ಪೈಕಿ 3 ಮಕ್ಕಳು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಟಿ ಮಕ್ಕಳ ಜೊತೆಗೆ ಇವತ್ತು ಮಾತುಕತೆ ಮಾಡಿದ್ರು. ಈ ಮಾತುಕತೆ ಸಕ್ಸಸ್ ಆಯ್ತಾ ಅಥವಾ ಬಂಡಾಯ ಮತ್ತಷ್ಟು ಜಾಸ್ತಿ ಆಗತ್ತಾ? ಏನಾಯ್ತು ಇವತ್ತಿನ ಸಭೆಯಲ್ಲಿ ನೋಡೋಣ. ನಾನು ಒಬ್ಬ ಆಕಾಂಕ್ಷಿ. ಟಿಕೆಟ್ ನನಗೇ ಬೇಕು, ನನಗೇ ಕೊಡ್ರಿ, ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬರ್ತಾರ ಅಭಿಮಾನಿಗಳು. ಯಾರ್ದು ನಾವು ಹಸ್ತಕ್ಷೇಪ ನಡೆಸಲಾರ್ದ ನಾವು ಅಧಿಕಾರ ನಡೆಸ್ತೀವಿ ಅನ್ನೋದು ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. 3 ದಿನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ಮತ್ತೊಬ್ಬರು ಇವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ದಾರೆ. ಎಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ತಾಯಿ ಮಕ್ಕಳ ಥರ ನಾವು. ಉಪಚುನಾವಣೆ ಹತ್ರ ಬರ್ತಿದ್ರು, ಅಭ್ಯರ್ಥಿಯೇ ಇನ್ನೂ ನಿಗದಿಯಾಗಿಲ್ಲ. ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಕೌಟುಂಬಿಕ ಜಗಳ. ಟಿಕೆಟ್ಗಾಗಿ ಜಿದ್ದಿಗೆ ಬಿದ್ದ ಮೇಟಿ ಫ್ಯಾಮಿಲಿ ಮೆಂಬರ್ಸ್. ರಾಜ್ಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿರುವ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟಿಸಿದೆ. ಏಪ್ರಿಲ್ 9ರಂದೇ ಚುನಾವಣೆಯು ನಡೆಯುವುದರಿಂದ ಅಭ್ಯರ್ಥಿಗಳಿಗೆ ಚುನಾವಣಾ ಪ್ರಚಾರಕ್ಕೆ ಕೇವಲ 3 ವಾರಗಳು ಮಾತ್ರ ಉಳಿದುಕೊಂಡಿವೆ. ದಿನಾಂಕ ಹತ್ತಿರ ಬರ್ತಿದೆ. ಆದರೂ ಅಭ್ಯರ್ಥಿಗಳು ಯಾರು ಅನ್ನೋದು ಬಿಜೆಪಿ ಅಥವಾ ಕಾಂಗ್ರೆಸ್ಸಿನಲ್ಲಿ ಫೈನಲ್ ಆಗಿಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಟಿಕೆಟ್ ಕಗ್ಗಂಟು ಜೋರಾಗುತ್ತಿದೆ. ಪ್ರಮುಖವಾಗಿ ಕಾಂಗ್ರೆಸ್ಸಿಗೆ 2 ಕಡೆ ಟಿಕೆಟ್ ಫೈನಲ್ ಮಾಡೋದು ತಲೆನೋವಾಗಿ ಕೂತಿದೆ. ಬಾಗಲಕೋಟೆಯಲ್ಲಂತೂ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕೋ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಯಾಕೆ ಗೊತ್ತಾ? ಇಲ್ಲಿ ಟಿಕೆಟ್ಗಾಗಿ ಕದನಕ್ಕೆ ಇಳಿದಿರೋದು ಒಂದೇ ಫ್ಯಾಮಿಲಿಯ 3 ಮೆಂಬರ್ಸ್. ದಿವಂಗತ HY ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಹಾಗೂ ಪುತ್ರಿ ಮಹಾದೇವಿ ಮೇಟಿ. ನಾನು ಒಬ್ಬ ಆಕಾಂಕ್ಷಿ. ಟಿಕೆಟ್ ನನಗೇ ಬೇಕು, ನನಗೇ ಕೊಡ್ರಿ, ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬರ್ತಾರ ಅಭಿಮಾನಿಗಳು ಅನ್ಕೊಂಡು ನಾನು ಮನವಿ ಮಾಡ್ಕೋತೀನಿ ಸಿಎಂ ಸಾಹೇಬ್ರಿಗೆ, ಟಿಕೆಟ್ ನನಗೇ ಬೇಕು ಅಂತ. ಯಾರ್ದು ನಾವು ಹಸ್ತಕ್ಷೇಪ ನಡೆಸಲಾರ್ದ ನಾವು ಅಧಿಕಾರ ನಡೆಸ್ತೀವಿ ಅನ್ನೋದು ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. ಅದಕ್ಕೆ ನನಗೇ ಟಿಕೆಟ್, ಕಾಂಗ್ರೆಸ್ ಪಕ್ಷದಿಂದ ನನಗೇ ಟಿಕೆಟ್ ಕೊಡ್ಬೇಕಂತ ಕೇಳ್ಕೊತೀನಿ. ಹೌದು, ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಲಾಬಿ ಜೋರಾಗಿದೆ. HY ಮೇಟಿ ನಿಧನದ ನಂತರ ತೆರವಾಗಿರುವ ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿ ಕುಟುಂಬದಲ್ಲಿಯೇ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ದಿವಂಗತ ಮೇಟಿಯವರ 2 ಪುತ್ರರು, 2 ಪುತ್ರಿಯರು ಸೇರಿ 4 ಜೊತೆ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಅವರನ್ನೆಲ್ಲ ತಮ್ಮ ಕಚೇರಿಗೆ ಕರೆಯಿಸಿ ಮಾತಾಡಿದ್ದಾರೆ. ಕೆಲವೊಂದು ಸಲಹೆ ಕೂಡ ನೀಡಿದ್ದಾರೆ. HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಡೆಯುತ್ತಿದ್ದು, ಮೇಟಿ ಮಕ್ಕಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಒಗ್ಗಟ್ಟು ಕಾಪಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆ. ಟಿಕೆಟ್ಗಾಗಿ ಕುಟುಂಬದಲ್ಲಿ ಒಡಕು ಬೇಡ ಎಂದು ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರೂ ಒಪ್ಪಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಬೇರೆ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದಿರೋ ಸಿಎಂ ಸಿದ್ದರಾಮಯ್ಯ ಎಲ್ಲ 4 ಅಭಿಪ್ರಾಯವನ್ನು ಕೇಳಿದ್ದಾರೆ. ನಂತರ ಅವರ ಅಭಿಪ್ರಾಯವನ್ನ ಸುರ್ಜೇವಾಲಾ ಬಳಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತೆ ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳ್ಕಳಿಸಿದ್ದೀನಿ. ಒಪ್ಪಿದಾರ ಸರ್? ಅದಕ್ಕೆ ಒಪ್ಕೊಂಡಿದ್ದಾರೆ. ಬಾಗಲಕೋಟೆಯ ಟಿಕೆಟ್ ಗೊಂದಲ ಜಾಸ್ತಿನೇಗಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಲಹೆಗೆ ಸುತಾರಾಂ ಒಪ್ಪದ ಮೇಟಿ ಪುತ್ರಿ ಮಹಾದೇವಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಅಂತ ಹೊರಬಂದಿದ್ದಾರೆ ಎನ್ನಲಾಗಿದೆ. 3 ಮಕ್ಕಳು ಒಂದು ಕಡೆ ಆದ್ರೆ ಮಹಾದೇವಿ ಮಾತ್ರ ಮತ್ತೊಂದು ಕಡೆ ಆಗಿದ್ದು ಚುನಾವಣೆಗೆ ಸ್ಪರ್ಧಿಸಿಯೇ ಸಿದ್ಧ ಅಂತ ಮಹಾದೇವಿ ಹೇಳಿದ್ದಾರೆ. ನಿಮ್ಮಲ್ಲೇ ಟಿಕೆಟ್ಗಾಗಿ ಕಿತ್ತಾಡಿಕೊಂಡ್ರೆ ಬೇರೆಯವರಿಗೆ ಟಿಕೆಟ್ ಹೋಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ನೀಡಿದ್ದು ಅವರು ಅದನ್ನು ನಿರ್ಲಕ್ಷಿಸಿದ್ದಾರೆ ಎನ್ನಲಾಗಿದೆ.
ಇದು ಬಾಗಲಕೋಟೆಯ ಕಾಂಗ್ರೆಸ್ ಸ್ಥಿತಿ. ಟಿಕೆಟ್ಗಾಗಿ ಇಷ್ಟೊಂದು ಕಿತ್ತಾಟ ನಡೆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಷ್ಟವಾದರೂ ಆಗ್ಬೋದು. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಲ್ಲಿ ಸಭೆ ಕೂಡ ನಡೆದಿದೆ. ವಿಧಾನಸೌಧದ ಸಿಎಲ್ಪಿ ಕಚೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, ಆರ್ಬಿ ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಶಿವರಾಜ್ ತಂಗಡಗಿ, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಆದರೆ ಬಿಜೆಪಿಯಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ. ಯಾರಿಗೆ ಟಿಕೆಟ್ ಅಂತ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡುತ್ತೆ, ಅದೇ ಫೈನಲ್ ಆಗುತ್ತೆ. ಸದ್ಯಕ್ಕೆ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆಗಳು ದಟ್ಟವಾಗಿದೆ ಎನ್ನಲಾಗ್ತಿದೆ. ಬಾಗಲಕೋಟೆ ಮಾತ್ರವಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರ ಕೂಡ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಸೋಮವಾರದ ಸಭೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಅಬ್ದುಲ್ ಜಬ್ಬಾರ್ ಬೆಂಬಲಿಗರ ಮಧ್ಯೆ ವಾಗ್ವಾದವೇ ನಡೆಯಿತು. ಆಕಾಂಕ್ಷಿಗಳು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುವ ವೇಳೆಯೇ ವಾಗ್ವಾದ ನಡೆದಿದೆ. ಗಲಾಟೆ ತೀವ್ರಗೊಳ್ಳುತ್ತಿದ್ದಂತೆ ಸಭೆ ಮೊಟಕುಗೊಳಿಸಿದ ನಾಯಕರು, ಸಭೆಯನ್ನ ಮೊಟಕುಗೊಳಿಸಿ ನಾಯಕರು ತೆರಳಿದ್ದಾರೆ. ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ಮತ್ತೊಬ್ಬರು ಇವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ದಾರೆ. ಎಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ತಾಯಿ ಮಕ್ಕಳ ಥರ ನಾವು. ಈ ಸಂದರ್ಭ ಇದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಇದೇ ರೀತಿಯೇ ಇರುತ್ತೆ. ನಂತರ ಹೈಕಮಾಂಡ್ ಒಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು, ಹೋರಾಟವನ್ನು ಮಾಡೋದು ಕಾಂಗ್ರೆಸ್ನಲ್ಲಿ ಮುಂಚಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಶಾಮನೂರು ಮೊಮ್ಮಗ ಸಮರ್ಥ್ ಅಖಾಡಕ್ಕಿಳಿದಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಕೈ ಮುಖಂಡರ ಜೊತೆ ಟಿಕೆಟ್ ಆಕಾಂಕ್ಷಿಯಾಗಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಇಲ್ಲಪ್ಪ, ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟಾರೆ ಅಷ್ಟೇ. ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ. ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದ್ರೆ ನನ್ಕಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ? ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಬೇಕೆಂದು ಹಠಕ್ಕೆ ಬಿದ್ದಿದ್ದಾರೆ. ಸಂಸದೆ ಹಾಗೂ ಶಾಮನೂರು ಕುಟುಂಬದ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲೂ ಲಾಬಿ ನಡೆಸುತ್ತಿದ್ದಾರೆ ಎನ್ನುವ ವರದಿಗಳು ಕೇಳಿಬರುತ್ತಿವೆ. ಇದರ ಜೊತೆಗೆ ಇನ್ನೂ ಹಲವರು ಆಕಾಂಕ್ಷಿಗಳಿದ್ದು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದೇ ಕುತೂಹಲಕಾರಿಯಾಗಿದೆ.